ಜನವರಿ 5ರಿಂದಲೇ ಜಾರಿಯಾಗುವಂತೆ ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿ ಪ್ರಯಾಣ ದರವನ್ನು ಏರಿಕೆ ಮಾಡಿದೆ. ಶೇಕಡ 15ರಷ್ಟು ಏರಿಕೆ ಮಾಡಿ ಹೊಸ ವರ್ಷದ ಆರಂಭದಲ್ಲಿಯೇ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿದೆ. ಇದು ವಿಪಕ್ಷ ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ. ಬಸ್ ಪ್ರಯಾಣ ಏರಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಖಂಡಿಸಿ ಇಂದು ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಪ್ರಯಾಣಿಕರಿಗೆ, ಅದರಲ್ಲೂ ಪುರುಷ ಪ್ರಯಾಣಿಕರಿಗೆ ಹೂ ನೀಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಪಕ್ಷದ ಪದಾಧಿಕಾರಿಗಳು, ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಿಟ್ಟಾದ ಆರ್ ಅಶೋಕ್ ಅವರು ಪೊಲೀಸರ ವಿರುದ್ಧ ಕೆಂಡಾಮಂಡಲವಾದರು. ಹೇ, ನಾನು ಮುಟ್ಟಿದ್ರೆ ಹುಷಾರ್, ಪ್ರತಿಪಕ್ಷದ ನಾಯಕ ನಾನು. ಕಾಂಗ್ರೆಸ್ ಸರ್ಕಾರ ಇಲ್ಲಿ ಹೀಗೆ ಇರಲ್ಲ. ನಾನು ಮಾಜಿ ಗೃಹ ಮಂತ್ರಿ, ನೀವು ಕಾಕಿ ಧರಿಸಿ ನನ್ನ ಹತ್ರ ಬರಬೇಕು ಅಂತ ಕಿಡಿಕಾರಿದರು. ಪೊಲೀಸರು ದೌರ್ಜನ್ಯ ಮಾಡಬೇಡಿ, ನನಗೆ ಹಲ್ಲೆ ಮಾಡಲು ಬರ್ತೀಯ ಅಂತ ಗಟ್ಟಿ ದನಿಯಲ್ಲಿ ರೇಗಾಡಿದರು. ಸ್ಥಳದಲ್ಲಿದ್ದ ಎಲ್ಲ ಪೊಲೀಸರ ಮೇಲೂ ಅಶೋಕ್ ಸಿಟ್ಟಾಗಿದ್ದು ಪೊಲೀಸರು ತಬ್ಬಿಬ್ಬಾದರು. ನಂತರ ಪುರುಷ ಪ್ರಯಾಣಿಕರಿಗೆ ಗುಲಾಬಿ ಹೂ ನೀಡಿ ಇನ್ಮುಂದೆ ಮಹಿಳೆಯರ ಬಸ್ ದರವನ್ನು ನೀವೇ ನೀಡಿ ಪ್ರಯಾಣಿಸಬೇಕು ಅಂತ ಹೇಳಿದರು. ನನ್ನ ಹೆಂಡತಿಗೆ ಮಾತ್ರ ಬಸ್ ಫ್ರೀ, ನನಗೆ ಡಬಲ್ ಚಾರ್ಜ್ ವಿಧಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ಮುಖಂಡರುಗಳ ದಂಡೇ ನೆರೆದಿತ್ತು. ಪೊಲೀಸರು ರೋಡ್ಸ್ ಬರಮ್ಮ, ಮುಂದೆ ಬರಮ್ಮ. ಸಾರಿ, ಸಿದ್ದರಾಮಯ್ಯ ಪರವಾಗಿ ಸಾರಿ ಕೇಳ್ತಾ ಇದ್ದೀವಿ. ನಾವು ಮಾಡಲ್ಲ ಅಂತ ಹೇಳಿದ್ರಿ. ಸುರೇಶ, ಯಾಕೆ ಎಡ ಬರ್ತೀವಿ? ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗಂಡಸರೆಲ್ಲ ಇನ್ಮೇಲೆ ಡಬಲ್ ದುಡ್ಡು ಕೊಟ್ಟು ಹೋಗ್ಬೇಕು. ಹೆಂಗಸರು ಸೇರಿಸಿ ಡಬಲ್ ಕೊಟ್ಟು ಬರಪ್ಪ. ಇನ್ನೇ ನಾವು ಹಿಂದೆ ನಿಂತ್ಕೊಂಡು ನಿಮ್ಮ ಹಿಂದೆ ತಳ್ಬಿಟ್ಟು ನೀವು ಮುಂದೆ ನಾನು
ರವಿಕುಮಾರ್ ಮಾಡ್ಬಿಟ್ಟಿದ್ರಿ, 300 ರೂಪಾಯಿ 200 ರೂಪಾಯಿ ಜಾಸ್ತಿ ಮಾಡಿದ್ರಿ. ಸಿದ್ದರಾಮಯ್ಯ ಪರವಾಗಿ ನಾವು ವಸೂಲ್ ಮಾಡಲ್ಲ ಅಂತ ಸರ್ಕಾರ ಓಟ್ ಹಾಕಿದ್ರಿ. ನೀವೆಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿದ್ರಿ. ನಾವು ಮಾತಿ ಕೊಟ್ಟಿದ್ದೀರಿ, ಮೋಸ ಮಾಡಿದ್ದೀರಿ. ಹೊಸ ವರ್ಷದ 3ನೇ ದಿನ ಮೂರ್ನಾಮ ಹಾಕಿದ್ದಾರೆ. ಅದರಿಂದ ದಯವಿಟ್ಟು ಅವ್ರ ಕ್ಷಮೆ ಕೇಳಬೇಕಾಗಿತ್ತು. ಅವರ ಪರವಾಗಿ ನಾವು ಬಂದು ಕ್ಷಮೆ ಬಸ್ ದರ ಏರಿಕೆ ಮಾಡಿದ್ದೀವಿ. ಬಸ್ ದರ ಏರಿಕೆ ಮಾಡಿದ್ದೀವಿ. ಒಳಗೋಗಿ आप जनता को लाना चाह रहा है और कभी Hey,